ಡಿಕೆ ಶಿವಕುಮಾರ್ ನಿವಾಸಕ್ಕೆ ನಾಗಾ ಸಾಧುಗಳು ಭೇಟಿ ಕೊಟ್ಟಿದ್ದಾರೆ. ಸದಾಶಿವ ನಗರದಲ್ಲಿರುವಂತಹ ಡಿಕೆಶಿ ನಿವಾಸಕ್ಕೆ ಆಗಮಿಸಿರುವಂತಹ ನಾಗಾ ಸಾಧುಗಳು ಡಿಕೆಶಿಗೆ ಆಶೀರ್ವಾದವನ್ನ ಮಾಡಿದ್ರು. ಇನ್ನು ಈ ವಿಚಾರವಾಗಿ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದು, ನಾಗಾ ಸಾಧುಗಳು ಮನೆ ಬಾಗಿಲಿಗೆ ಬಂದಿದ್ರು, ಬಂದವರನ್ನ ಭೇಟಿ ಮಾಡಿ ಆಶೀರ್ವಾದ ಪಡ್ಕೊಂಡೆ ಅಂತ ಹೇಳಿದ್ರು. ಆಶೀರ್ವಾದ ಮಾಡಕ್ ಬಂದು ನಾವು ಮನೆಗೆ ನಿಂತ್ಕೊಳ್ಳಕ್ಕಾಗ್ತದ? ನೀವು ಬಂದಿದ್ದೀರಿ, ನಿಮ್ಗೆ ಮಾತಾಡಕ್ ನಮ್ಗೆ ಇಷ್ಟ ಇಲ್ಲ, ಆದ್ರೂ ಏನ್ ಮಾಡ್ತೀವಿ, ನಿಮ್ ನಾ ಬಿಡಂಗಿಲ್ಲ, ಹಂಗೆ ಈ ಸಾಧು ಸಂತರು ಹಿರಿಯರು ಜನ ರಾಜಕೀಯದಲ್ಲಿ ಎಲ್ಲಾ ತರ ಜನನು ನಮ್ಗೆ ಬೇಕು. ಈಗ ಮುಜರಾ ಇಲಾಖೆ ನಡೆಸಲ್ವ ನಾವು, ಧಾರ್ಮಿಕ ದೃಷ್ಟಿ ಇಲಾಖೆ, ಮುಜರಾ ಇಲಾಖೆ, ವಕ್ಫು, ಚರ್ಚ್ಗಳು ಎಲ್ಲದಕ್ಕೂ ನಾವು ಸಹಾಯ ಮಾಡ್ತಾ ಇದ್ದೀವಿ. ಅವ್ರವ್ರ ಧರ್ಮ ಅವ್ರವ್ರು ಕಾಪಾಡ್ತಾ ಇದ್ದಾರೆ. ಜೈನ ಮುನಿಗಳಿದ್ದಾರೆ, ಅವ್ರದ್ದೊಂದು ಊಟ. ಗೋಕರ್ಣದಲ್ಲಿ ದೇಗುಲದಲ್ಲಿ ಡಿಕೆ ಶಿವಕುಮಾರ್ಗೆ ಮಹಾಗಣಪತಿ ಅಭಯ ನೀಡಿತ್ತು ಎನ್ನಲಾಗ್ತಾ ಇದೆ. ಗೋಕರ್ಣ ಮಹಾಗಣಪತಿ ದೇಗುಲದಲ್ಲಿ ಪೂಜೆ ಸಲ್ಲಿಸುವಂತಹ ವೇಳೆಯಲ್ಲಿ ಬಲಗಡೆಯಿಂದ ಹೂವು ನೀಡಿ ಮಹಾಗಣಪತಿ ದೇವರು ಶುಭ ಸೂಚನೆ ಕೊಟ್ಟಿದ್ದಾರಂತೆ. ಜಗದೀಶ್ವರಿ ದೇವಸ್ಥಾನದಲ್ಲಿ 5 ಬಾರಿ ಬೇಡಿಕೆ ಇಟ್ಟಾಗಲೂ ಒಳ್ಳೆಯ ಮುನ್ಸೂಚನೆ ಕೊಟ್ಟಿದೆ ಎನ್ನಲಾಗ್ತಿದೆ. ಡಿಸಿಎಂ ಡಿಕೆಶಿ ದೆಹಲಿ ತೆರಳುತ್ತಿದ್ದಾರೆ. ಈ ವಿಚಾರವಾಗಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮೇಕೆದಾಟು ವಿಚಾರ ಚರ್ಚೆ ನಡೆಸೋದಿದೆ, ಇಲಾಖೆ ಕೆಲಸದ ಬಗ್ಗೆ ಚರ್ಚೆ ಮಾಡೋಕೆ ದೆಹಲಿಗೆ ಹೋಗ್ತಿದ್ದೀನಿ ಅಂತ ಡಿಕೆಶಿ ಹೇಳಿದ್ರು. ಮಂಗಳವಾರ ನಮ್ಗೆ ಸೆಂಟ್ರಲ್ ಗವರ್ಮೆಂಟ್ ಅವರು, ವಾಟರ್ ಡಿಪಾರ್ಟ್ಮೆಂಟ್ ಅವರು ನನ್ನ ಕರೆದಿದ್ದಾರೆ. ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಬಗ್ಗೆ ಕರೆದಿದ್ದಾರೆ. ಅವತ್ತು ನಾನು ಹೋಗಿ ನನ್ನ ರಾಜ್ಯದ ಕೆಲವು ಅನೇಕ ವಿಚಾರಗಳನ್ನ ಮಾದಾಯಿದು, ನಮ್ಮ ಕೃಷ್ಣಾ ವಾಟರ್ದು ಅವಾರ್ಡು ಮತ್ತು ಮೇಕೆದಾಟು ಮತ್ತು ನಮ್ಮ ಭದ್ರಾದ ಅಪ್ಪರ್ ಭದ್ರ ಇವೆಲ್ಲ ಕೂಡ ಪ್ರಸ್ತಾವನೆಯನ್ನು ನಾನು ಮಾಡ್ತೀನಿ. ಮಂಗಳವಾರ ಬೆಳಗಾವಿ ಅಧಿವೇಶನ ಮುಗಿತಾ ಇದ್ದಂತೆ ಕುರ್ಚಿ ಆಟ ಶುರುನಾ ಅನ್ನೋ ಅನುಮಾನ ಮೂಡಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿರೋ ಮಾತು ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಬೆಳಗಾವಿಯಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ, ದೆಹಲಿ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಟಾಸ್ ಆಗಿದೆ, ಅವರಿಬ್ಬರು ಕ್ಯಾಪ್ಟನ್ ಟಾಸ್ ಮಾಡಿದ್ದಾರೆ, ನಾವು ಕ್ಯಾಪ್ಟನ್ ಜಾಗದಲ್ಲಿ ಇಲ್ಲ, ಥರ್ಡ್ ಅಂಪೈರ್ ಇರಲಿಲ್ಲ ಅಂತ ಹೇಳಿರುವುದು ಇದೀಗ ಚರ್ಚೆಗೆ ಕಾರಣವಾಗಿದ್ದು ಭಾರಿ ಕುತೂಹಲ ಮೂಡಿಸಿದೆ. ಈಗ ನೋಡಿ, ಅವರಿಬ್ರು ಕ್ಯಾಪ್ಟನ್ ಟಾಸ್ ಮಾಡಿದವ್ರು, ಅವರು ಅಚ್ಚಿತ್ ಬಿದ್ದೈತೆ ಡಬ್ ಬಿದ್ದೈತೆ ನಮ್ಗೆ ಗೊತ್ತಿಲ್ಲ. ಅದು ಡೆಲ್ಲಿ ಫಿರೋಜ್ ಕೋಟ್ಲಾ ಮೈದಾನದಲ್ಲಿ ಆಗಿದೆ, ಅಲ್ಲಿ ಅವ್ರನ್ನ ಕೇಳಬೇಕು. ನಾವು ಅಲ್ಲಿ ಇಲ್ಲ, ಕ್ಯಾಪ್ಟನ್ ಜಾಗದಾಗ ನಾವಿಲ್ಲ, ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ಅವಾಗ ತರ್ಡ್ ಅಂಪೈರ್ ಇರಾಕಿಲ್ರಿ, ಇಬ್ರೇ ಅವರು ಟಾಸ್ ಆರಿಸೋರು, ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ನೀವು ಕೇಳಿ ನೋಡಿ ಅವ್ರನ್ನೇ. ಓಕೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೆಸರನ್ನ ಎತ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ. ಬೆಳಗಾವಿಯ ಹುದಲಿ ಗ್ರಾಮದಲ್ಲಿ ಸಿಎಂ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಸಿಎಂ ಮಾತನಾಡ್ತಿದ್ರು. ಈ ವೇಳೆ ಡಿಕೆಶಿ ಹೆಸರನ್ನ ಪ್ರಸ್ತಾಪ ಮಾಡ್ತಾ ಇದ್ದಂತೆ ಸಿಎಂ ಗರಂ ಆದ್ರು. ಯಾರೇ ಅದು ಅಂತ ಗದರಿ ಸಿಎಂ ಪ್ರತಿಕ್ರಿಯೆ ನೀಡದೆ ವಾಪಸ್ ಹೋದ್ರು. ಮಣ್ಣಿನ ಆರೋಗ್ಯ ಬಹಳ ಮುಖ್ಯ. ಮಣ್ಣಿನ ಪರೀಕ್ಷೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದು ನೀರನ್ನ ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ಅದಕ್ಕೋಸ್ಕರ ನಾನು ಕಬ್ಬು ಬೆಳೀತಕ್ಕಂಥ ಪ್ರದೇಶಗಳಿಗೆ ಇದನ್ನ ಈ ಯೋಜನೆಯನ್ನು ಜಾರಿ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀವಿ. ಇದು ರಾಜ್ಯಕ್ಕೂ ಕೂಡ ವಿಸ್ತರಣೆ ಮಾಡ್ತೀವಿ. ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಈ ಬಗ್ಗೆ ಸಚಿವ ಎಂಬಿ ಪಾಟೀಲ್ ವಿಜಯಪುರದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಇಬ್ಬರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ನಮ್ಮಲ್ಲಿ ಹೈಕಮಾಂಡ್ ಅಂತಿಮ, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅದು ಸಿಎಂ ಡಿಸಿಎಂ ಎಂಬಿ ಪಾಟೀಲ್ ಸೇರಿದಂತೆ ಎಲ್ಲರಿಗೂ ಅನ್ವಯವಾಗುತ್ತೆ ಅಂತ ಹೇಳಿದರು. ಏನು ಮಾತನಾಡಲಿಕ್ಕೆ ಹೋಗೋದಿಲ್ಲ, ಇಬ್ಬರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಅದು ಹೈಕಮಾಂಡೇ ಸುಪ್ರೀಂ. ಸೊ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತದೆ ಅದು ಸಿ ಎಮ್ ಅವ್ರಿಗೆ, ಡಿ ಸಿ ಎಮ್ ಅವ್ರಿಗೆ, ಎಮ್ ಬಿ ಪಾಟೀಲ್ರಿಗೆ ಎಲ್ಲರಿಗೂ ಅನ್ವಯ ಆಗ್ತದೆ. ಸೊ ಹೈಕಮಾಂಡ್ ಈಸ್ ಫೈನಲ್. ನಾನೇನು ಮಾತನಾಡಲಿ.
ಇನ್ನು ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಎಂಬ ವಿಜೇಂದ್ರ ಹೇಳಿಕೆ ವಿಚಾರವಾಗಿಯೂ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟರು. ವಿಜೇಂದ್ರ ಅವರೇ ಔಟ್ ಗೋಯಿಂಗ್ ಬಿಜೆಪಿ ಪ್ರೆಸಿಡೆಂಟ್. ವಿಜೇಂದ್ರ ಮೊದಲು ತಮ್ಮ ಸ್ಥಾನ ಗಟ್ಟಿ ಮಾಡಿಕೊಳ್ಳಲಿ, ನಿಮ್ಮ ಚಿಂತೆ ಮಾಡಿ ನಿಮ್ಮ ಕುರ್ಚಿ ಉಳಿಸಿಕೊಳ್ಳಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ವಿಜಯೇಂದ್ರ ಇಸ್ ಔಟ್ ಗೋಯಿಂಗ್ ಬಿಜೆಪಿ ಪ್ರೆಸಿಡೆಂಟ್. ವಿಜಯೇಂದ್ರ ಇಸ್ ಔಟ್ ಗೋಯಿಂಗ್ ಬಿಜೆಪಿ ಅಧ್ಯಕ್ಷ. ಎನಿ ಟೈಮ್ ಎನಿ ಮೂಮೆಂಟ್. ಅವ್ರ ಸ್ಥಾನ ಅಂತೇಳಿ ಅಲ್ಲ, ತಮ್ಮ ಸ್ಥಾನಕ್ಕೆ ಗಟ್ಟಿ ಮಾಡ್ಕೊಂತ ಹೇಳ್ರಿ ಅವ್ರಿಗೆ. ಅವ್ರ ಕುರ್ಚಿ ಅಳಿಗಾಡಕತ್ತದ, ನಮ್ದು ಯಾಕೆ ಅವ್ರ ಚಿಂತೆ? ನಿಮ್ದೇ ಚಿಂತೆ ಮಾಡ್ಕೊರಪ್ಪ, ನಿಮ್ಮ ಕುರ್ಚಿ ಉಳಿಸ್ಕೊಳ್ರಿ. ವಿಜಯೇಂದ್ರ ಇಸ್ ಔಟ್ ಗೋಯಿಂಗ್ ಬಿಜೆಪಿ ಪ್ರೆಸಿಡೆಂಟ್. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಮೊನ್ನೆ ಶಾಸಕರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಡಿನ್ನರ್ ಏರ್ಪಡಿಸಿದ್ರು. ಈ ಬಗ್ಗೆ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಮಾತನಾಡಿರುವ ಅವರು, ಅವರವರು ಡಿನ್ನರ್ ಮಾಡಿಕೊಳ್ತಾರೆ, ನಡೆಯಲಿ ಬಿಡಿ, ಊಟ ಸಿಕ್ಕಿದ್ರೆ ಸಾಕು, ನಮಗೂ ಡಿನ್ನರ್ಗೆ ಆಹ್ವಾನವಿತ್ತು, ಆದರೆ ನಾವು ಹೋಗಿಲ್ಲ ಅಂತಂದ್ರು. ಗೃಹಲಕ್ಷ್ಮಿ ಹಣದಲ್ಲಿ ಅಕ್ರಮವಾಗಿದೆ ಅಂತ ಬಿಜೆಪಿ ಆರೋಪ ಮಾಡಿತ್ತು. ಬಿಜೆಪಿ ಆರೋಪಕ್ಕೆ ಶಾಸಕ ಶಿವಗಂಗಾ ಬಸವರಾಜ್ ತಿರುಗೇಟು ಕೊಟ್ಟಿದ್ದಾರೆ. ಅಕ್ರಮ ಆಗಿದ್ರೆ ವಿರೋಧ ಪಕ್ಷದವರು ಅಕ್ರಮ ಬಯಲಿಗೆಳಿಲಿ. ಅಧಿಕಾರಿಗಳ ಕಣ್ತಪ್ಪಿನಿಂದ ಹೆಬ್ಬಾಳ್ಕರ್ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಅದಕ್ಕೆ ಕ್ಷಮೆಯನ್ನೂ ಹೆಬ್ಬಾಳ್ಕರ್ ಕೇಳಿದ್ದಾರೆ. ಹಗರಣ ಆಗಿದ್ರೆ ವಿಪಕ್ಷಗಳು ದಾಖಲೆ ಬಹಿರಂಗ ಮಾಡಲಿ ಅಂತ ಹೇಳಿದ್ದಾರೆ. ಆಗಿದೆ ಗೃಹಲಕ್ಷ್ಮಿ ಹಣ ಒಡೆಯಕ್ಕೆ ಬರೋದೇ ಇಲ್ಲ ರೀ. ಯಾಕೆ ಬರಲ್ಲ ಅಂದರೆ ಅದು ಅಕೌಂಟ್ ಟ್ರಾನ್ಸ್ಫರ್ DBT ಮೂಲಕ ಆಗ್ತದೆ. ಅವ್ರು ಏನು ಮಾಡಿದ್ರು, ಪೂರ್ತಿ ಇಲ್ಲಿವರೆಗೂ ದುಡ್ಡು ಹಾಕ್ಬಿಟ್ಟಿದ್ದೀವಿ ಅಂತ ಸದನದಲ್ಲಿ ಉತ್ತರ ಕೊಟ್ಟರು. ಅಲ್ಲಿ 2 ತಿಂಗಳೇನೋ ಹಾಕಿಲ್ಲ ಅಂತೇಳಿ ಮಾಹಿತಿನ ಸದಸ್ಯರು ತಂದ ಮೇಲೆ ಅಧಿಕಾರಿಗಳು ಒಂದು ಕ್ಲರಿಕಲ್ ಮಿಸ್ಟೇಕಿಂದ ಆಗಿದೆ. ಪಾಪ ಮೇಡಮ್ದೇನು ತಪ್ಪಿಲ್ಲ, ಅದರಲ್ಲಿ ಕ್ಲರಿಕಲ್ ಮಿಸ್ಟೇಕಿಂದ ಆಗಿದೆ. ಅದಕ್ಕೆ ನಾನು ಸದನಕ್ಕೆ ತಪ್ಪು ಉತ್ತರ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಸಾರಿ ಕೇಳಿರು. ಆಯಿತು, ಹುಡುಕ್ರಲ್ಲ, ಈಗ 5,000 ಕೋಟಿ ಹಗರಣ ಆಗಿದ್ದರೆ ಹುಡುಕೊಂಬರೋಕೆ ಕೇಳ್ರಿ ಅವರಿಗೆ. ವಿರೋಧ ಪಕ್ಷದ ಕೆಲಸನೇ ಅದಲ್ಲ ಹುಡುಕೋದು. ಎಲ್ಲಿ ಹೋಗಿದೆ ಅನ್ನೋದಂತೂ ಸಿಗುತ್ತಲ್ಲ, ಅಕೌಂಟಿಂದ ಅಕೌಂಟಿಗೆ ಹೋಗಬೇಕು, ಆದರೆ ಸಿಗಲೇಬೇಕಲ್ಲ, ಹುಡುಕ್ರಿ. ಡಿಕೆ ಶಿವಕುಮಾರ್ ಟೆಂಪಲ್ ರನ್ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಬಸವರಾಜ್, ಡಿಕೆಶಿ ದೈವ ಭಕ್ತರು, ಹಾಗಾಗಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ, ದೇಗುಲಕ್ಕೆ ಹೋದ್ರೆ ತಪ್ಪೇನು, ಅವರು ಸಿಎಂ ಆಗಲಿ ಅನ್ನೋದು ನಮ್ಮ ಬೇಡಿಕೆ ಕೂಡ ಅಂತ ಹೇಳಿದ್ದಾರೆ. ಅವ್ರನ್ನೇ ಹೋಗಿ ಒಪ್ಪಂದ ಏನಾಗಿದೆ ಅನ್ನೋದನ್ನು ನೀವು ಪದೇ ಪದೇ ಪೀಡಿಸಿ ಏನಾದ್ರು ಬಾಯಿ ಬಿಟ್ಟರೆ ಬಿಡ್ಬೋದು, ನೀವೇ ಕೇಳ್ಬೋದು. ಕೆಲವು ದೇವರಲ್ಲಿ ನಂಬಿಕೆ ಇರೋನೆ. ನಾನು ಅವ್ರ ಏನಾಗ್ಬಿಟ್ಟಿದೆ, ಎಲ್ಲದರಲ್ಲೂ ಅವ್ರನ್ನೇ ಫಾಲೋ ಮಾಡ್ತಾ ಇದ್ದಂಗೆ ಆಗಿದೆ. ನಾನು ದೈವ ಭಕ್ತ, ಅವರು ದೈವ ಭಕ್ತರು, ನಾನು ಅವ್ರ ಫಾಲೋಯರು, ನಾನು ದೇವ್ರು ನಂಬ್ತೀನಿ, ನಾನು ದೇವ್ರ ಜೊತೆ ಮಾತಾಡ್ತೀನಿ, ಕಷ್ಟ ಸುಖ ಕೇಳ್ಕೊತೀನಿ, ಅದು ನನಗೆ ಹೇಳ್ತದೆ. ನನ್ನ ಬೇಡಿಕೆ ಇವತ್ತಲ್ಲ, ನಾನು ದೇವನ್ ಯಾವತ್ತು ನನ್ನ ಟಿಕೆಟ್ ಅನೌನ್ಸ್ ಆಯ್ತಲ್ಲ ಅವತ್ತಿಂದನೂ ನಾನು ಅವ್ರ ಪರವಾಗಿದ್ದೀನಿ, ಇವಾಗಲೂ ಇರ್ತೀನಿ, ಮುಂದೆ ಇರ್ತೀನಿ. ಜನವರಿ ಆಗ್ಬೋದು, ಟೈಮ್ ಬರಲಿ, ಜನವರಿ ಮಾತಾಡೋಣ ನಾವು ನೀವು. ಅಲ್ಲ, ಅವ್ರು ಆಗ್ತಾರೆ, ಆಗಲೇಬೇಕು ಅಂತ ನಾನು ಮುಂಚಿನ ಒತ್ತಡ ಇದೆ. ಅದಕ್ಕೆ ನಾನಲ್ಲ ಡಿಸಿಷನ್ ತಗೊಳ್ಳೋದು, ಹೈಕಮಾಂಡ್ ಅಲ್ವಾ, ಹೈಕಮಾಂಡ್ ಡಿಸಿಷನ್ ತಗೊಳುತ್ತಲ್ಲ. ಚಿಕ್ಕಮಗಳೂರಿನ ಬಾಳೆಹೊನ್ನೂರು ಬಳಿ ಇರುವಂತಹ ರಂಭಾಪುರಿ ಪೀಠಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿದ್ದಾರೆ. ರಂಭಾಪುರಿ ಪೀಠಾಧೀಶ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳ ಆಶೀರ್ವಾದವನ್ನು ಪ್ರಹ್ಲಾದ್ ಜೋಶಿ ಪಡ್ಕೊಂಡ್ರು. ಬಳಿಕ ಮಾತನಾಡಿರುವಂತಹ ಅವರು, ರಾಜ್ಯದಲ್ಲಿ ಸಿಎಂ ಸ್ಥಾನದ ಬಗ್ಗೆ ಚರ್ಚೆ ಎದ್ದಿದೆ, ಒಪ್ಪಂದ ಆಗಿದೆ ಅಂತ ಕೆಲವರು ಹೇಳ್ತಾರೆ, ಒಪ್ಪಂದ ಆಗಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಇದನ್ನ ಸೆಟಲ್ ಮಾಡೋಕೆ ಕಾಂಗ್ರೆಸ್ಗೆ ಯಾಕೆ ಆಗ್ತಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ ಅಂತ ಜೋಶಿ ಆರೋಪವನ್ನ ಮಾಡಿದ್ದಾರೆ. ನೋಡ್ರಿ, ಒಪ್ಪಂದ ಆಗಿದೆ, ಒಪ್ಪಂದ ಆಗಿಲ್ಲ ಅಂತ ಅನ್ನೋದು ಅವ್ರು ಆಗಿಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು, ಇವ್ರು ಆಗಿದೆ ಅಂತ ಹೇಳ್ತಾರೆ. ನಾನು ಪ್ರಶ್ನೆ ಇರೋದೇನಂತಂದ್ರೆ, ಇದು ಸೆಟಲ್ ಮಾಡೋಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಯಾಕಾಗ್ತಾ ಇಲ್ಲ? ಇದರಿಂದ ಇಡೀ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಅಸ್ಥಿರತೆ ನಿರ್ಮಾಣ ಆಗಿದೆ. ಆ್ಯಸ್ ಇಟ್ ಈಸ್ ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್, ಎರಡೂ ಇದು ಒಂದೇ ಹೆಸರು ಅಂತ ಹೇಳಿ ನೋಡ್ರಿ. ಕಾಂಗ್ರೆಸ್ ಮುಖಂಡ ಉಗ್ರಪ್ಪ ಕೊಪ್ಪಳದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು. ಗೃಹಲಕ್ಷ್ಮಿ ವಿಚಾರವಾಗಿ ಮಾತನಾಡಿದ ಅವರು, ಹಣ ನೀಡುವುದರಲ್ಲಿ ವಿಳಂಬ ಆಗಬಾರದಾಗಿತ್ತು, ಯಾಕೆ ಹಣ ಬಿಡುಗಡೆ ವಿಳಂಬ ಆಗಿದೆ ಅನ್ನೋದು ಸದನದಲ್ಲಿ ಚರ್ಚೆ ಆಗಿದೆ. ಹಣ ನೀಡದಿದ್ರೆ ಕೊಡ್ತೀನಿ ಅನ್ನೋದನ್ನ ಸಿಎಂ ಹೇಳಿದ್ದಾರೆ ಅಂತ ಮಾಹಿತಿ ಕೊಟ್ಟರು. ನೋಡಿಪ್ಪ, ಒಂದು ಹೇಳ್ತೇನೆ ನಿಜ. ಈಗ ಒಂದೊಂದು ಸಾರಿ ರಾಜಕೀಯ ವ್ಯವಸ್ಥೆ ಅಧಿಕಾರಿಗಳು ಕೊಟ್ಟಂಥ ಮಾಹಿತಿ ಆಧಾರದ ಮೇಲೆ ಆ ಹೆಣ್ಮಗಳು ಹೇಳಿಕೆ ಕೊಟ್ಟಿದ್ದಾಳೆ ಅಂತ ಕಾಣ್ತಾ ಇದೆ. ನಾನು ಇಲ್ಲ ಅಂತ ಹೇಳಿದ್ದೆ. ಆದರೆ ಅಂತಿಮವಾಗಿ ರಿಯಾಲಿಟಿ ಗೊತ್ತಾದ ಮೇಲೆ, ಅಂತಿಮವಾಗಿ ಈಗ ರಿಯಾಲಿಟಿ ಗೊತ್ತಾದ ಮೇಲೆ ಹೆಣ್ಮಗಳು ಉದ್ದಟತನ ತೋರ್ಬೋದೇ? ತೋರಿಲ್ಲ. ಎಸ್, ಪೇಮೆಂಟ್ ಆಗಿಲ್ಲ, ಮಾಡ್ತೀವಿ ಅಂತೇಳಿ. ಅದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಲ್ಲಿ ಇದ್ದಂಥವ್ರು ಎಸ್ ಆಗದ ಇದ್ದರೆ ನಾನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೀವೇನು ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ, ಈ ಪ್ರಶ್ನೆಯಲ್ಲಿ ಅರ್ಥ ಇದೆ, ಇಲ್ಲ ಅಂತ ನಾ ಹೇಳೋದಿಲ್ಲ. ನೋಡಿ,
ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ವಿಚಾರವಾಗಿಯೂ ಪ್ರತಿಕ್ರಿಯೆ ನೀಡಿದ್ದು, ಭ್ರಷ್ಟಾಚಾರವನ್ನ ಕಾಂಗ್ರೆಸ್ ಎಂದಿಗೂ ಸಹಿಸಿಕೊಂಡಿಲ್ಲ. ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರದ ಜೊತೆ ರಾಜಿ ಮಾಡಿಕೊಂಡಿಲ್ಲ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರದಲ್ಲಿ ರಾಜಿಯ ಪ್ರಶ್ನೆ ಇಲ್ಲ. ಅದು ಯಾರೇ ನಾನೇ ಮಾಡಿರಲಿ, ಇವರು ಮಾಡಿರಲಿ, ಯಾವುದೇ ನಮ್ಮ ಪಾರ್ಟಿಯವರು ಮಾಡಲಿ, ಮತ್ತೊಬ್ಬರು ಮಾಡಿರಲಿ, ಮತ್ತೊಬ್ಬ ಅಧಿಕಾರಿ ಮಾಡಲಿ, ಇವರನ್ನು ಕ್ರಮ ಜರುಗಿಸಬೇಕು ಅನ್ನೋಂಥದ್ದು ಸ್ಪಷ್ಟ ನಿಲುವು ಕಾಂಗ್ರೆಸ್ಸಿಂದು. ಯಾಕೆ ಇವತ್ತು ಆಡಳಿತ ಪಕ್ಷದ ಒಬ್ಬ ಶಾಸಕನ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡಿದ್ದೀವಿ ಅಂತ ಹೇಳಿದರೆ, ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜಿ ಮಾಡಿಕೊಳ್ಳಿಲ್ಲ ಅನ್ನೋದೇ ಇದರ ಸಂದೇಶ. ಶಾಸಕ ಮಹೇಶ್ ತೆಂಗಿನಕಾಯಿಗೆ ಹುಬ್ಬಳ್ಳಿಯಲ್ಲಿ ಸ್ವಾಗತ ಕೋರಲಾಯಿತು. ಗೃಹಲಕ್ಷ್ಮಿ ಹಣದ ಹಗರಣವನ್ನ ಶಾಸಕರು ಬೆಳಕಿಗೆ ತಂದಿದ್ದಾರೆ ಅಂತ ನೂರಾರು ಮಹಿಳೆಯರು ಶಾಸಕ ತೆಂಗಿನಕಾಯಿಗೆ ಧನ್ಯವಾದ ಅರ್ಪಿಸಿದರು. ಇನ್ನು ಗೋಕುಲ ರಸ್ತೆಯಿಂದ ಶಾಸಕರ ಕಚೇರಿವರೆಗೆ ಅದ್ದೂರಿ ಮೆರವಣಿಗೆ ನಡೆಯಿತು. ಮೆರವಣಿಗೆ ಬಳಿಕ ಮಾತನಾಡಿದ ಮಹೇಶ್ ತೆಂಗಿನಕಾಯಿ, ಗೃಹಲಕ್ಷ್ಮಿ ಹಣದ ಬಾಕಿ ವಿಚಾರದಲ್ಲಿ ಸದನದಲ್ಲಿ ಅದನ್ನು ಬಿಚ್ಚಿಟ್ಟಿದ್ದೀನಿ. ಈ ಬಗ್ಗೆ ವಿಸ್ತೃತ ಚರ್ಚೆ ಆಗಿದೆ. ರಾಜ್ಯದ 1.28 ಕೋಟಿ ಮಹಿಳೆಯರ ಗೃಹಲಕ್ಷ್ಮಿ ಹಣ ಮರೆಮಾಚುವ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ಹಗರಣಗಳನ್ನು ಬಯಲಿಗಿಳಿಯುತ್ತೇವೆ ಅಂತಂದ್ರು. ಬಡದಾಟ ಹೆಂಗೈತೆ ಅಂತ ಅನ್ನೋಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಗೃಹಲಕ್ಷ್ಮಿನ. ಯಾವಾಗ ಸನ್ಮಾನ್ಯ ಸಚಿವರಿಗೆ ನಾನು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೇಳಿದ್ದೆ, ಹೇಳಿದಾಗ ಅವ್ರೇನು ಹೇಳಿದರು, ಫೈನಾನ್ಸ್ ಡಿಪಾರ್ಟ್ಮೆಂಟನ್ನು ಮುಖ್ಯಮಂತ್ರಿಗಳ ಕಡೆ ಐತಿ, ಮುಖ್ಯಮಂತ್ರಿಗಳ ರಿಲೀಸ್ ಮಾಡಿದ ತಕ್ಷಣವೇ ಒಂದು ಕ್ಷಣನೂ ತಡಿಲಾರ್ದ ನಾನು ದುಡ್ಡು ಹಾಕ್ತೀನಿ ಅಂತೇಳಿ. ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೇನು ಸಿದ್ದರಾಮಯ್ಯನವ್ರು ದುಡ್ಡು ಕೊಡ್ತಾ ಇಲ್ವಾ? ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಕ್ಕೆ ಹೊಂಟಾರಂತಂದೇಳಿ ದುಡ್ಡು ಕೊಡ್ತಾ ಇಲ್ವಾ? ಇದನ್ನು ಯಾರು ಕೊಡಬೇಕು ಉತ್ತರ? ಇದು ಸರ್ಕಾರನೇ ಉತ್ತರ ಕೊಡಬೇಕು. ನಾನು ಇನ್ನು ಗೃಹಲಕ್ಷ್ಮಿ ವಿಚಾರವಾಗಿ ತೆಂಗಿನಕಾಯಿ ಆರೋಪ ವಿಚಾರವಾಗಿ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವ ಹಗರಣ ಬೇಕಾದರೂ ಬರಲಿ, 100 ಕೋಟಿ ಮೇಲೆ 5 ಗ್ಯಾರಂಟಿಗಳಿಗೆ ಹಣ ಕೊಟ್ಟಿದ್ದೇವೆ. ಸರ್ಕಾರದಲ್ಲಿ ಯಾವ ಹಗರಣವೂ ನಡೆದಿಲ್ಲ, ಯಾವ ತೆಂಗಿನಕಾಯಿಯೂ ಇಲ್ಲ, ಮೆಣಸಿನಕಾಯಿಯೂ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲ, ತೆಂಗಿನಕಾಯಿ ಇಲ್ಲ, ಮೆಣಸಿನಕಾಯಿ ಇಲ್ಲ, ಏನು ಯಾವ ಹಗರಣ ಬೇಕಾದ್ರೂ ಅವ್ರು ತರಲಿ. ದುಡ್ಡು ಕಲೆಕ್ಷನ್ ಹೆಂಗಾಗ್ತದೆ, ಈ ಕೇಂದ್ರ ಸರ್ಕಾರ ಏನು ದಿನ ನಮ್ಗೆ ದುಡ್ಡು ಕೊಟ್ಬಿಡ್ತಾರ? ನಾವೇ ಸಂಬಳ ಕೊಡ್ಬೇಕಾದ್ರೆ 2 ದಿನ 3 ದಿನ ಹೆಚ್ಚು ಕಮ್ಮಿ ಆಗ್ತದಪ್ಪ. ನಮ್ಮ ಸಂಸ್ಥೆಗಳಲ್ಲೇ ಆಗ್ತದೆ. ನಾನೇ ಕಾಂಗ್ರೆಸ್ ಆಫೀಸಲ್ಲಿ ಸಂಬಳ ಕೊಡ್ಬೇಕಾದ್ರೆ ಒಂದು 15 ದಿನ ಲೇಟ್ ಆಗ್ತದೆ, ವಾರ ಲೇಟ್ ಆಗ್ತದೆ, ಎಲ್ಲ ಲೇಟ್ ಆಗ್ತದೆ. ಹಂಗೆ ಜನನೂ ಹಾಕ್ಬೇಕಾದ್ರೆ ಜನ ಹಾಕಿದಾಗ ತಾನೇ ನಾವು ದುಡ್ಡು ಕೊಡೋದು. 24 ತಿಂಗಳು 25 ತಿಂಗಳು ಕೊಟ್ಟಿದ್ದೀವಲ್ಲ ನಾವು. ಆಲ್ಮೋಸ್ಟ್ 100 ಕೋಟಿ ಮೇಲೆ ಹಣನ ಈ ಒಂದು 5 ಗ್ಯಾರಂಟಿಗಳಿಗೆ ಹಾಲಕ್ಕೆ ಕೊಟ್ಟಿದ್ದೀವಿ. ಬೆಳಗಾವಿ ಅಧಿವೇಶನ ಅನ್ನೋದು ಸರ್ಕಾರಕ್ಕೆ ಆನೆ ಸಾಕಿದ ಹಾಗೆ. ಬೆಳಗಾವಿ ಅಧಿವೇಶನದಿಂದ ರಾಜ್ಯಕ್ಕೆ ಯಾವುದೇ ಉಪಯೋಗ ಆಗಿಲ್ಲ ಅಂತ ಶಾಸಕ ಬಿಪಿ ಹರೀಶ್ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿರುವ ಅವರು, ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಸದನಕ್ಕೂ ಗೌರವ ಇಲ್ಲ, ಸದನದಲ್ಲಿ ತಪ್ಪು ಮಾಹಿತಿಯನ್ನು ಕೊಡ್ತಾರೆ. ಇನ್ನು ಯಾವುದೇ ಚರ್ಚೆ ಇಲ್ಲದೆ ದ್ವೇಷ ಭಾಷಣ ಬಿಲ್ ಪಾಸ್ ಮಾಡಿದ್ದಾರೆ. ಇದು ಕರ್ನಾಟಕ ಜನತೆಯ ಬಾಯಿ ಮುಚ್ಚಿಸುವಂತಹ ಕೆಲಸ ಅಂತ ಹೇಳಿದರು. ಬೆಳಗಾವಿ ಅಧಿವೇಶನದಲ್ಲಿ ದ್ವೇಷ ಭಾಷಣ ವಿಧೇಯಕ ಅಂಗೀಕರಿಸಲಾಗಿದೆ. ದ್ವೇಷ ಭಾಷಣ ವಿಧೇಯಕಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ದ್ವೇಷ ಭಾಷಣ ಎಲ್ಲಿಂದ ಆರಂಭವಾಗುತ್ತದೆಯೋ ಅಲ್ಲಿಂದ ಕ್ರಮ ಆಗಬೇಕು, ಅವರನ್ನು ಒಳಗಾಕಬೇಕು. ಪಾಕಿಸ್ತಾನ ಪರ ಮಾತನಾಡುವವರಿಗೆ ನಾವು ಬೈಯಲೇಬೇಕಲ್ಲ. ನಮ್ಮ ದೇಶದ ಅನ್ನ ತಿಂದು ಪಾಕಿಸ್ತಾನ ಪರ ಮಾತನಾಡಿದ್ದಕ್ಕೆ ಭಾಷಣ ಆರಂಭವಾಗುತ್ತದೆ. ಹಿಂದೂಗಳು ಭಯೋತ್ಪಾದಕರ ಅಂತ ಯತ್ನಾಳ್ ಪ್ರಶ್ನೆ ಮಾಡಿದ್ದಾರೆ. ದ್ವೇಷ ಭಾಷಣ ವಿಧೇಯಕ ವಿಚಾರವಾಗಿ ನಮ್ಮಲ್ಲಿ ಸ್ಪಷ್ಟತೆ ಇದೆ. ಬಿಜೆಪಿಯವರಿಗೆ ವಿಧೇಯಕದ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿರುವ ಅವರು, ವಿಧೇಯಕದ ಬಗ್ಗೆ ನಮಗೆ ಸ್ಪಷ್ಟತೆ ಇದೆ, ಬಿಜೆಪಿಯವರಿಗೆ ಸ್ಪಷ್ಟತೆ ಇಲ್ಲ. ಅವರು ಸರಿಯಾಗಿ ಓದಿದ್ರೆ ಅವರಿಗೆ ಅರ್ಥ ಆಗ್ತಿತ್ತು, ಓದಿದ್ರೆ. ದ್ವೇಷ ಭಾಷಣ ಮಾಡೋದೇ ಬಿಜೆಪಿಯವರು ಅಂತ ಆರೋಪವನ್ನು ಮಾಡಿದರು. ಸಚಿವ ಕೃಷ್ಣ ಬೈರೇಗೌಡ ಕೋಲಾರದಲ್ಲಿ ಭೂಕಬಳಿಕೆ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿತು. ಇದೀಗ ಕೃಷ್ಣ ಬೈರೇಗೌಡ ಪರ ಜೆಡಿಎಸ್ ಎಂಎಲ್ಸಿ ಗೋವಿಂದರಾಜು ಬ್ಯಾಟ್ ಬೀಸಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಒಬ್ಬ ನಿಷ್ಠಾವಂತ ರಾಜಕಾರಣಿ, ಕೈ ಬಾಯಿ ಶುದ್ಧವಾಗಿದೆ. ಒತ್ತುವರಿ ಆಗಿದ್ರೆ ಆ ಜಮೀನು ಇರಿಸಿಕೊಳ್ಳುವಂತಹ ವ್ಯಕ್ತಿ ಕೃಷ್ಣ ಬೈರೇಗೌಡ ಅಲ್ಲ. ಬಿಜೆಪಿ ನಾಯಕರು ಏನು ದಾಖಲೆ ಬಿಡುಗಡೆ ಮಾಡಿದ್ದಾರೋ ನಾನು ನೋಡಿಲ್ಲ. ಉಪ್ಪು ತಿಂದವರು ನೀರು ಕುಡಲೇಬೇಕು, ತನಿಖೆ ಆಗಲಿ ಅಂತ ಹೇಳಿದ್ದಾರೆ.
ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಅವಕಾಶ ಸಿಗದಿದ್ದಕ್ಕೆ ವಿಶೇಷಚೇತನ ದಂಪತಿ ಕಣ್ಣೀರು ಹಾಕಿರೋ ಘಟನೆ ಬೆಳಗಾವಿಯ ಸರ್ಕಿಟ್ ಹೌಸ್ ಬಳಿ ನಡೆದಿದೆ. ಮಗನ ಜೊತೆ ಸರ್ಕಿಟ್ ಹೌಸ್ನ ಮೆಟ್ಟಿಲುಗಳ ಮೇಲೆ ಕುಳಿತು ವಿಶೇಷಚೇತನ ದಂಪತಿ ಸಿಎಂಗಾಗಿ ಕಾದಿದ್ದಾರೆ. ಆದರೆ ಸಿಎಂ ವಿಶೇಷಚೇತನ ದಂಪತಿಯನ್ನ ಭೇಟಿಯಾಗದೆ ಮನವಿಯನ್ನ ಸ್ವೀಕರಿಸದೆ ತೆರಳಿದ್ದಕ್ಕೆ ದಂಪತಿ ಕಣ್ಣೀರು ಹಾಕಿದ್ರು. ಇನ್ನು ನಿವೇಶನ ಕೊಡಿಸೋದಾಗಿ ಹಣ ಪಡೆದು ವಿಶೇಷಚೇತನ ದಂಪತಿಗೆ ವಂಚನೆ ಮಾಡಿದ ಆರೋಪ ಕೇಳಿ ಬಂದಿದ್ದು, ಇದರ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟರೂ ಕ್ರಮ ಆಗಿಲ್ಲ. ಹೀಗಾಗಿ ಸಿಎಂ ಭೇಟಿಗಾಗಿ ವಿಶೇಷಚೇತನ ದಂಪತಿ ಕಾದಿದ್ರು. ಆದರೆ ಸಿಎಂ ಭೇಟಿಯಾಗದ ಹಿನ್ನೆಲೆಯಲ್ಲಿ ವಿಶೇಷಚೇತನ ದಂಪತಿ ಕಣ್ಣೀರು ಹಾಕಿದ್ದಾರೆ. ಬೆಂಗಳೂರಿನ ಹೊಸೂರು ರಸ್ತೆಯಲ್ಲಿರೋ ಬಾಲ್ವಿನ್ ಬಾಲಕರ ಹೈಸ್ಕೂಲ್ನಲ್ಲಿ ಕ್ರಿಸ್ಮಸ್ ಸಂಭ್ರಮಾಚರಣೆ ನಡೆಯಿತು. ಸಂಭ್ರಮಾಚರಣೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಪೊಲೀಸ್ ಕಮಿಷನರ್ ಹೇಮಂತ್ ಕುಮಾರ್ ಸಿಂಗ್, ಬಿಷಪ್ ಅನಿಲ್ ಕುಮಾರ್, ಸೆಬಾಸ್ಟಿಯನ್ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಹಳೆಯ ದಿನಗಳನ್ನು ಮೆಲುಕು ಹಾಕಿದ್ರು. ಕನಕಪುರದಲ್ಲಿ ಏಸು ಪ್ರತಿಮೆ ನಿರ್ಮಿಸಲು 10 ಎಕರೆ ಜಾಗ ನಾನೇ ನೀಡಿದ್ದೆ. ಸಾಕಷ್ಟು ಜನ ಸಾಕಷ್ಟು ಟೀಕೆ ಮಾಡಿದ್ರು. ನಾನು ಯಾವುದಕ್ಕೂ ತಲೆ ಕೆಡಿಸಿಕೊಂಡಿಲ್ಲ. ಬಿಷಪ್ ಮಾತಿನಂತೆ ಡಿಬಿಎಚ್ಎಸ್ ಶಿಕ್ಷಣ ಸಂಸ್ಥೆಗೆ ಸರ್ಕಾರದಿಂದ ಜಾಗ ಕೊಡಿಸುವ ಕೆಲಸ ಮಾಡ್ತೇನೆ. 1 ತಿಂಗಳ ಒಳಗಾಗಿ ಜಾಗ ನೀಡುವ ಬಗ್ಗೆ ಭರವಸೆ ನೀಡುತ್ತೇನೆ ಅಂತ ಹೇಳಿದರು. DK Shivakumar and this government stand committed with strengthening all your hands. ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಯಾವುದೇ ಸಂದರ್ಭದಲ್ಲಿ ಮೈ ಡೋರ್ಸ್ ಆರ್ ಓಪನ್ 24/7. Till 2 o'clock I meet people. Morning again I start up from 9 o'clock. So anytime, any day we can meet you. Any difficulties we are there. This government stands committed with all of you. But at the same time, I look your blessings to all of us is very much important. I wish you all the best. Anyway, very happy Christmas to all of you. Thank you. ಮಂಡ್ಯ ಎಸಿ ಕಚೇರಿ ಮೇಲೆ ಲೋಕಾಧಿಕಾರಿಗಳು ಏಕಾಏಕಿ ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಿಂದ ಆಗಮಿಸಿದ 2 ಡಿವೈಎಸ್ಪಿ ನೇತೃತ್ವದ ತಂಡದಿಂದ ದಾಳಿ ನಡೆದಿದೆ. ಅಧಿಕಾರಿ ಸಿಬ್ಬಂದಿಯ ಮೊಬೈಲ್ ವಶಕ್ಕೆ ಪಡೆದು ಕಚೇರಿಯಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಕರ್ತವ್ಯಕ್ಕೆ ಹಾಜರಾಗ್ತಿದ್ದಾರಾ? ಸಾರ್ವಜನಿಕರ ಅರ್ಜಿಗಳ ವಿಲೇವಾರಿ ಹೇಗಿದೆ? ಬರುವಾಗ ಜೇಬಿನಲ್ಲಿ ದುಡ್ಡು ಎಷ್ಟಿತ್ತು, ಹೋಗಬೇಕಾದ್ರೆ ಎಷ್ಟಿದೆ ಎಂಬಿತ್ಯಾದಿ ಮಾಹಿತಿಗಳನ್ನು ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರ ಪ್ರಶ್ನೆಗೆ ಹೆದರಿ ಪಿಡಿಒ ಓಡಿ ಹೋಗಿದ್ದಾರೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಾಲೂಕಿನ ಗ್ರಾಮ ಪಂಚಾಯತ್ನಲ್ಲಿ ಘಟನೆ ನಡೆದಿದೆ. ಸಾದಲಿ ಗ್ರಾಮ ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅರುಣಾ ವಿರುದ್ಧ ಸಾಲು ಆರೋಪಗಳು ಕೇಳಿಬಂದಿತ್ತು. ಗ್ರಾಮ ಸಭೆಯಲ್ಲಿ ಈ ಎಲ್ಲ ಪ್ರಶ್ನೆಗಳನ್ನು ಗ್ರಾಮಸ್ಥರು ಕೇಳಿದ್ದಾರೆ. ಸಮಸ್ಯೆ ಕೇಳ್ತಾ ಇದ್ದಂತೆ ಗಾಬರಿಗೊಂಡ ಪಿಡಿಒ ಗ್ರಾಮಸಭೆ ಮುಗಿತು ಅಂತ ಅರ್ಧದಲ್ಲಿ ಎದ್ದು ಹೋಗಿದ್ದಾರೆ. ಪಿಡಿಒ ವರ್ತನೆ ಖಂಡಿಸಿ ಪಂಚಾಯತ್ ಮುಂದೆ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಗ್ರಾಮಸ್ಥರು. ಮಾಜಿ ಪ್ರಿಯಕರನೊಂದಿಗೆ ವಿವಾಹಕ್ಕೆ ಆಗ್ರಹಿಸಿ ನವ ವಿವಾಹಿತೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಡಿಸಿ ಕಚೇರಿ ಮುಂದೆ ಮಹಿಳೆಯೊಬ್ಬರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನಾ ನಿರತ ಮಹಿಳೆಗೆ ಇತ್ತೀಚೆಗಷ್ಟೇ ಮದುವೆ ಕೂಡ ಆಗಿತ್ತು. ಮದುವೆಗೂ ಮುನ್ನ ಅಂಬರೀಷ್ ಎಂಬಾತನನ್ನ ಮಹಿಳೆ ಪ್ರೀತಿ ಮಾಡ್ತಾ ಇದ್ದಂತೆ. ಕೆಲವು ಖಾಸಗಿ ವಿಡಿಯೋವನ್ನ ಮಾಡಿಟ್ಟುಕೊಂಡಿದ್ದಂತೆ. ಯುವತಿಗೆ ಮದುವೆ ಆದ ಕೂಡಲೇ ಖಾಸಗಿ ವಿಡಿಯೋವನ್ನ ಅಂಬರೀಷ್ ವೈರಲ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗಂಡನ ಮನೆಯವರು ಮಹಿಳೆಯನ್ನ ಮನೆಯಿಂದ ಹೊರಗಟ್ಟಿದ್ದಾರೆ. ಇದೀಗ ದಿಕ್ಕು ತೋಚದ ಮಹಿಳೆ ಪ್ರತಿಭಟನೆ ಕುಳಿತಿದ್ದಾರೆ. ಆಂಧ್ರಪ್ರದೇಶದ ಸಾರಿಗೆ ಬಸ್ ಹಾಗೂ ಇನ್ನೋವಾ ಕಾರ್ ಮಧ್ಯೆ ಅಪಘಾತ ಸಂಭವಿಸಿದೆ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಕಡಮಲಕುಂಟೆ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಘಟನೆಯಲ್ಲಿ ಇನ್ನೋವಾ ಕಾರ್ ಚಲಾಯಿಸ್ತಾ ಇದ್ದ ರಾಜಶೇಖರ್ ರೆಡ್ಡಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಐವಾರ್ಲಹಳ್ಳಿ ಮೂಲದ ರಾಜಶೇಖರ್ ರೆಡ್ಡಿ ಪೆನಕೊಂಡ ಕಡೆ ತೆರಳುತ್ತಾ ಇದ್ರು. ಈ ವೇಳೆ ಪೆನಕೊಂಡದಿಂದ ಪಾವಗಡಕ್ಕೆ ಬರ್ತಾ ಇದ್ದ ಬಸ್ ಡಿಕ್ಕಿಯಾಗಿದೆ. ಅತಿವೇಗದ ಚಾಲನೆಯೇ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಸ್ಥಳಕ್ಕೆ ಪಾವಗಡ ಠಾಣಾ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. 2009ರಲ್ಲಿ ಕೊಪ್ಪಳದ ಗಂಗಾವತಿ ತಾಲೂಕಿನ ಆನೆಗೊಂದಿಯ ತಡವಾರ ಘಟ್ಟದ ಬಳಿ ನಿರ್ಮಾಣ ಹಂತದ ಸೇತುವೆ ಕುಸಿದಿತ್ತು. ಸೇತುವೆ ಕುಸಿದ ಪರಿಣಾಮ ಸಾವು ನೋವು ಸಂಭವಿಸಿತು. ಸೇತುವೆ ನಿರ್ಮಾಣವಾದ ಗುತ್ತಿಗೆ ಪಡೆದಿದ್ದ ಬಿವಿ ರೆಡ್ಡಿ ಕಂಪನಿ ನಮಗೆ ನಷ್ಟ ಆಗಿದೆ ಅಂತ ಜಿಲ್ಲಾ ನ್ಯಾಯಾಲಯದ ಮೊರೆ ಹೋಗಿತ್ತು. ಪ್ರಕರಣ ಆಲಿಸಿದ ಕೋರ್ಟ್ 3,000 ಕೋಟಿ ಪರಿಹಾರ ಕೊಡಬೇಕು ಅಂತ ಸರ್ಕಾರಕ್ಕೆ ಆದೇಶಿಸಿತ್ತು. ಆ ಬಳಿಕ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹೈಕೋರ್ಟ್ ಮೊರೆ ಹೋಗಿದ್ರು. ಇದೀಗ 16 ವರ್ಷಗಳ ಬಳಿಕ ಜಿಲ್ಲಾ ನ್ಯಾಯಾಲಯದ ಆದೇಶವನ್ನು ಹೈಕೋರ್ಟ್ ತಳ್ಳಿ ಹಾಕಿದೆ.
ಉಡುಪಿ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷನ ರೆಸಾರ್ಟ್ನಲ್ಲಿ ವಿದೇಶಿಯರಿಗೆ ಅಕ್ರಮವಾಗಿ ಆಶ್ರಯ ನೀಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಕುರಿತಂತೆ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಉಡುಪಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಪೃಥ್ವಿರಾಜ್ ಹೆಗ್ಡೆ ನಿರ್ವಹಣೆಯ ರೆಸಾರ್ಟ್ನಲ್ಲಿ ನೇಪಾಳ ಮೂಲದವರು ವಾಸ ಮಾಡ್ತಾ ಇದ್ದಾರಂತೆ. ಗರ್ಭಿಣಿ ಮಹಿಳೆ ಚಿಕಿತ್ಸೆಗೆಂದು ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ರು. ಈ ವೇಳೆ ವೈದ್ಯ ದಾಖಲಾತಿಗಳನ್ನು ಕೇಳಿದ್ದಾರೆ. ಯಾವುದೇ ದಾಖಲಾತಿ ಇಲ್ಲದ ಕಾರಣ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ತುಮಕೂರಿನ ಕುಣಿಗಲ್ನಲ್ಲಿ ಮಗಳ ಪ್ರಿಯಕರನನ್ನ ಅಪಹರಿಸಿ ಕೊಂದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಇನ್ನು ಕೊಲೆ ಆಗೋಕು ಮುನ್ನ ಪ್ರೇಯಸಿಯ ತಂದೆ ಹಾಗೂ ಸ್ನೇಹಿತರಿಗೆ ಮೃತ ಚೆಲುವ ಬೆದರಿಕೆ ಹಾಕಿದ್ದಂತೆ. ವಿಡಿಯೋ ರೆಕಾರ್ಡ್ ಒಂದನ್ನ ಮಾಡಿಬಿಟ್ಟಿದ್ದ ಚೆಲುವ, ನನ್ನ ಹುಡುಗಿಯನ್ನ ಕೋಡಿ ಹಾಕಿ 8 ಜನ ಮಹಿಳೆಯರಿಂದ ಹಲ್ಲೆ ಮಾಡಿಸಿದ್ದೀರಾ, ಸುಮ್ಮನೆ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಮನೆ ಸ್ಮಶಾನ ಮಾಡ್ತೀನಿ ಅಂತ ಧಮಕಿ ಹಾಕಿದ್ದಂತೆ. ವಿಡಿಯೋ ಜಾಲತಾಣಗಳಲ್ಲಿ ಹರಿದಾಡಿದ ಬಳಿಕ ಕೊಲೆ ಮಾಡಿ ಕುಣಿಗಲ್ ಪೊಲೀಸ್ ಠಾಣೆಗೆ ಬಂದು ಆರೋಪಿಗಳು ಶರಣಾಗಿತ್ತು. ಮೈಸೂರಿನಲ್ಲಿ ಚಿನ್ನ ಅಡಮಾನ ಇಟ್ಟ ಗ್ರಾಹಕರಿಗೆ ಬ್ಯಾಂಕ್ನಿಂದಲೇ ಮೋಸ ಆಗಿರುವ ವಿಚಾರ ಗ್ರಾಹಕರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಮೈಸೂರಿನ ಹಿನಕಲ್ನಲ್ಲಿರುವಂತಹ ಕೆನರಾ ಬ್ಯಾಂಕ್ ಎದುರು ಜಮಾಯಿಸಿರುವಂತಹ ಗ್ರಾಹಕರು ಬ್ಯಾಂಕ್ ಎದುರು ನಿಂತು ಗಲಾಟೆಯನ್ನು ಮಾಡ್ತಾ ಇದ್ದಾರೆ. ಅಡಮಾನವಿಟ್ಟಂತಹ ಚಿನ್ನ ಬಿಡಿಸಿಕೊಂಡು ಮನೆಗೆ ತಂದಾಗ ಮೋಸ ಹೋಗಿರೋದು ಬೆಳಕಿಗೆ ಬಂದಿದೆ. ಯಾರಿಂದ ಸಮಸ್ಯೆ ಆಗಿದೆ, ಹೇಗಾಗಿದೆ ಪರಿಶೀಲನೆ ಮಾಡಿ ಕ್ರಮ ಅಂತ ಹೇಳಿದ್ದಾರೆ. ಇನ್ನು ಬ್ಯಾಂಕ್ ಮ್ಯಾನೇಜರ್ ಕೂಡ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಅಡವಿಟ್ಟಿದ್ದ ಚಿನ್ನವನ್ನು ಅಕಸಾಲಿಗ ಅಶ್ವಿನಿ ಎಗರಿಸಿದ್ದಾನ ಅನ್ನೋ ಅನುಮಾನ ಮೂಡ್ತಾ ಇದೆ. ಅಡವಿಟ್ಟ 19 ಗ್ರಾಂ ಚಿನ್ನದ ಸರ ಬಿಡಿಸಿದಾಗ 16 ಗ್ರಾಂ ತೂಕ ಕಂಡು ಬಂದಿದೆ. ಗಾಯತ್ರಿ ಅನ್ನೋರಿಗೆ ಸೇರಿದ ಚಿನ್ನದ ಸರ ಇದಾಗಿದೆ. ಚೈನ್ ಕಟ್ ಮಾಡಿ ವೆಲ್ಡ್ ಮಾಡಿದ್ದಾರೆ ಅಂತ ಗಾಯತ್ರಿ ಆರೋಪಿಸ್ತಾ ಇದ್ದಾರೆ. ವಿಜಯನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಜಿಬಿಎ ಕೇಂದ್ರ ಕಚೇರಿ ಹಾಗೂ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪೇ ಆ್ಯಂಡ್ ಪಾರ್ಕಿಂಗ್ ವ್ಯವಸ್ಥೆ ಜಾರಿಗೆ ಬಂದಿದೆ. 4 ವರ್ಷದ ಬಳಿಕ ಪೇ ಆ್ಯಂಡ್ ಪಾರ್ಕಿಂಗ್ ವ್ಯವಸ್ಥೆ ಜಾರಿಗೆ ಬಂದಿದೆ. 35 ರಸ್ತೆಯಲ್ಲಿ ಪಾರ್ಕಿಂಗ್ಗೆ ಅವಕಾಶ ಕಲ್ಪಿಸಲಾಗಿದೆ. ಬೈಕ್ಗೆ ಪ್ರತಿ ಗಂಟೆಗೆ 15 ರೂಪಾಯಿ ಹಾಗೂ ಕಾರುಗಳಿಗೆ 30 ರೂಪಾಯಿ ನಿಗದಿ ಮಾಡಲಾಗಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಎದುರಾಗಿದೆ. ಸದ್ಯ ಸಿಐಡಿ ಪೊಲೀಸರು ಭೈರತಿ ಬಸವರಾಜ್ರನ್ನ ತಲಾಶ್ ಮಾಡ್ತಾ ಇದ್ದಾರೆ. ಇನ್ನು ಭೈರತಿ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಭೈರತಿ ಬಂಧನಕ್ಕಾಗಿ ಸಿಐಡಿ 3 ತಂಡಗಳನ್ನು ರಚನೆ ಮಾಡಿದೆ. ಭೈರತಿಯವರ ಲಾಸ್ಟ್ ಲೊಕೇಶನ್ ಪುಣೆಯಲ್ಲಿ ಸಿಕ್ಕಿದೆ. ಇನ್ನು ನಿರೀಕ್ಷಣಾ ಜಾಮೀನಿಗಾಗಿ ಭೈರತಿ ಸಲ್ಲಿಸಿದ ಅರ್ಜಿ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ. ಕ್ರಿಮಿನಲ್ ಹಿನ್ನೆಲೆ ಇರುವವರ ಜೊತೆಗೆ ಸಂಪರ್ಕ ಹೊಂದಿರುವ ಆರೋಪದಡಿ ಪಿಎಸ್ಐ ಓರ್ವರನ್ನು ಅಮಾನತು ಮಾಡಲಾಗಿದೆ. ಬೆಂಗಳೂರು ಯಲಹಂಕ ನ್ಯೂಟೌನ್ ಠಾಣೆಯ ಪಿಎಸ್ಐ ಆಗಿದ್ದ ನಾಗರಾಜ್ ಲ್ಯಾಂಡ್ ಗ್ರಾಬಿಂಗ್ ಕೇಸ್ನಲ್ಲಿ ಆರೋಪಿಗಳಾಗಿರುವ ವ್ಯಕ್ತಿಗಳ ಜೊತೆಗೆ ಸಂಪರ್ಕ ಹೊಂದಿದ್ದರಂತೆ. ಅವರ ಜೊತೆಗೆ ನಾಗರಾಜ್ ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ. ಕೇಕ್ ಕತ್ತರಿಸಿ ಸನ್ಮಾನ ಮಾಡಿಸಿಕೊಂಡಿದ್ದ ವಿಡಿಯೋ, ಫೋಟೋಗಳು ವೈರಲ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್ ಸೂಚನೆಯನ್ವಯ ನಾಗರಾಜ್ರನ್ನು ಅಮಾನತು ಮಾಡಲಾಗಿದೆ. 2026 ಟಿ20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಗೆ ಬಿಸಿಸಿಐ ಭಾರತ ತಂಡವನ್ನು ಆಯ್ಕೆ ಮಾಡಿದೆ. ಸೂರ್ಯಕುಮಾರ್ ಯಾದವ್ ಟೀಮ್ ಇಂಡಿಯಾ ಮುನ್ನಡೆಸಲಿದ್ದು ಅಕ್ಷರ್ ಪಟೇಲ್ ಉಪನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಸ್ಯಾಮ್ಸನ್ ದುಬೆ ಹಾಗೂ ರಿಂಕು ಸಿಂಗ್, ಬೂಮ್ರಾ, ಕುಲ್ದೀಪ್ ಯಾದವ್, ಅರ್ಶದೀಪ್ ಹಾಗೆಯೇ ವರುಣ್ ಚಕ್ರವರ್ತಿ, ಹರ್ಷಿತ್ ರಾಣಾ, ವಾಷಿಂಗ್ಟನ್ ಸುಂದರ್ ಸೇರಿ 15 ಆಟಗಾರರ ಬಲಿಷ್ಠ ತಂಡ ಆಯ್ಕೆಯಾಗಿದೆ.